ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಅರೆ, ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾ? ತಡಬೇಕೆ? ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಾಕು. ಅದಕ್ಕೇನೂ ಹಣ ನೀಡಬೇಕಾಗಿಲ್ಲ. ಸುತ್ತಲ ಘಟನೆಗಳನ್ನು ನಿಮಗೆ ತಲುಪಿಸುವ ಜವಾಬ್ದಾರಿ ನಮ್ಮದು. ಲೈಕ್ ಮಾಡಿ, ಶೇರ್ ಮಾಡಿ. ಅರಸೀಕೆರೆ, ಪ್ರತಿಯೊಬ್ಬರೂ ಕಣ್ಣನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕು. ಡಾಕ್ಟರ್ ತ್ಯಾಗರಾಜ್. ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ಪಾದಗಟ್ಟಿ ಹತ್ತಿರ ಶಂಕರ್ ಕಣ್ಣಿನ ಆಸ್ಪತ್ರೆ ಹಾಗೂ ಶಂಕರ ದೃಷ್ಟಿಕೇಂದ್ರ, ಸಮೃದ್ಧಿ ಸಂಸ್ಥೆ ಹಳೆಯ ಕಡ್ಲೇಬಾಳು ಮತ್ತು ಗ್ರಾಮ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ತ್ಯಾಗರಾಜ್ ಶಂಕರ್ ಕಣ್ಣಿನ ಆಸ್ಪತ್ರೆ ಇವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಉಚ್ಚಂಗಿದುರ್ಗ ಗ್ರಾಮದ ಸುತ್ತಮುತ್ತ ಹಳ್ಳಿಯ ಜನರು ಬಡವರಿದ್ದು ಕಣ್ಣಿನ ತಪಾಸಣೆಗಾಗಿ ದೂರದ ಊರುಗಳಿಗೆ ಹೋಗಬೇಕಾಗಿದೆ. ಶಂಕರ್ ದೃಷ್ಟಿ ಸಂಸ್ಥೆ ಕಡ್ಲೇಬಾಳು ಇವರ ಮನವಿ ಮೇರೆಗೆ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದೇವೆ. ತಪಾಸಣೆ ಆದ ನಂತರ ತೊಂದರೆ ಇದ್ದವರಿಗೆ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು. ಪ್ರತಿಯೊಬ್ಬರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಡಾಕ್ಟರ್ ಶಕುಂತಲಾ ಮಾತನಾಡಿ, ನಮ್ಮ ಊರಿನಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಂಡಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕತ್ತಲಿನಿಂದ ಬೆಳಕಿನೆಡೆಗೆ ನಡೆಯುವುದು. ಪಂಚೇಂದ್ರಿಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಕಣ್ಣು. ಕಣ್ಣಿಲ್ಲದಿದ್ದರೆ ಬದುಕು ಕತ್ತಲಿನಲ್ಲಿದ್ದಂತೆ. ಪ್ರತಿಯೊಬ್ಬರೂ ಕಣ್ಣನ್ನು ತುಂಬಾ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು. ಜೀವನವನ್ನು ಬೆಳಕಿನ ಕಡೆಗೆ ಒಯ್ಯುವಂತಹ ಕೆಲಸ ಈ ಸಂಸ್ಥೆ ಮಾಡುತ್ತಿದೆ ಎಂದು ಹೇಳಿದರು. ಸಮೃದ್ಧಿ ಸಂಸ್ಥೆಯ ಸಂಸ್ಥಾಪಕಿ ಗೌರಿ ಅಶೋಕ್ ಮಾತನಾಡಿ, ಕಣ್ಣಿನ ಆರೋಗ್ಯ ಕಾಪಾಡಲು ದೃಷ್ಟಿ ಸಮಸ್ಯೆ ಆರಂಭಿಕ ಹಂತದಲ್ಲಿ ಪತ್ತೆಹಚ್ಚಿ ಅಮೂಲ್ಯವಾದ ಕಣ್ಣುಗಳ ರಕ್ಷಣೆ ಬಗ್ಗೆ ಸದಾ ಎಚ್ಚರ ವಹಿಸುವುದು ಅತ್ಯಗತ್ಯ. ಉಚ್ಚಂಗಿದುರ್ಗ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯವರು ಊರಿನ ಮುಖಂಡರ ಸಹಕಾರದಿಂದ ಆರೋಗ್ಯ ಶಿಬಿರಗಳನ್ನು ನಮ್ಮ ಸಂಸ್ಥೆ ವತಿಯಿಂದ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಈ ಶಿಬಿರದಲ್ಲಿ 150ಕ್ಕೂ ಹೆಚ್ಚು ತಪಾಸಣೆಗೊಳಪಟ್ಟಿದ್ದರು. 50ಕ್ಕೂ ಹೆಚ್ಚು ರೋಗಿಗಳನ್ನು ಶಸ್ತ್ರಚಿಕಿತ್ಸೆಗೆ ನಾಳೆ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಲಾಗುವುದು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ತ್ಯಾಗರಾಜ್, ಡಾಕ್ಟರ್ ಶಕುಂತಲಾ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ, ನಾಗರಸನಹಳ್ಳಿ ವೀರೇಶ್, ಮಂಜುಳಾ, ಸಿದ್ದಣ್ಣ, ವೈದ್ಯಾಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ರೋಗಿಗಳು, ಸಾರ್ವಜನಿಕರು ಹಾಜರಿದ್ದರು. ಜೀವನವನ್ನು ಬೆಳಗುವಂಥ ಕೆಲಸವನ್ನು ಈ ಉಚಿತ ನೇತ್ರ ತಪಾಸಣಾ ಶಿಬಿರ ಮಾಡ್ತಾ ಇದೆ. ಇದನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ಎಲ್ಲರನ್ನು ಕೇಳಿ ನಮ್ಮ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಶಿವಮೊಗ್ಗ ಶಂಕರ್ ಕಣ್ಣಿನ ಆಸ್ಪತ್ರೆ ಬಂದಿದ್ದೀವಿ. ಇವತ್ತು ಸಮೃದ್ಧಿ ಸೇವಾ ಸಂಸ್ಥೆ ಇವರ ವತಿಯಿಂದ ಇವತ್ತು ಶಿವಮೊಗ್ಗ ಶಂಕರ್ ಕಣ್ಣಿನ ಆಸ್ಪತ್ರೆಯಿಂದ ಕಣ್ಣಿನ ತಪಾಸಣೆ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟು ಎಲ್ಲ ಕಡೆಯೂ ಕ್ಯಾಂಪ್ ನಿಲ್ಲಿಸಿದ್ರಿಂದ ಇವತ್ತು ಮೇಡಮ್ ಅವ್ರು ಕೇಳಿದ್ರಿಂದ ಉಚ್ಚಂಗಿದುರ್ಗ ಒಂದು ಕೊಡಿ ಅಂತ ಕೇಳಿದ್ದಕ್ಕೆ ನಾವು ಅವರಿಗೆ ಒಂದು ಕ್ಯಾಂಪ್ ಕೊಡೋಣ ಅಂತ ಇದು ಮಾಡಿದ್ವಿ. ಚೆನ್ನಾಗಿ ಬರ್ತಿದ್ದಾರೆ ಪೇಷೆಂಟು, ಅದೇ ಥರ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತಲೂ ಇದನ್ನು ಸದುಪಯೋಗ ಪಡೆದುಕೊಳ್ಳಿ. ಮತ್ತು ನಾಳೆ ಇವರಿಗೆ ಕರ್ಕೊಂಡು ಹೋಗೋದು ಪೇಷೆಂಟಿಗೆ. ಇವತ್ತು ಎಷ್ಟು ಜನ ಸೆಲೆಕ್ಟ್ ಆಗ್ತಾರೋ ಅವರಿಗೆ ನಾಳೆ ಶಿವಮೊಗ್ಗ ಕರ್ಕೊಂಡು ಹೋಗ್ತೀವಿ. ನಾಳೆ ಕರ್ಕೊಂಡು ಹೋದರೆ ನಾಡಿದ್ದು ಆಪ್ರೇಷನ್ ಆಗುತ್ತೆ, ಬರೋದು 3 ದಿನ ಆಗುತ್ತೆ ರಿಟರ್ನ್ ಇಲ್ಲಿ ಬರೋದು. ಅಂದರೆ ಎಲ್ಲ ಉಚಿತವಾಗಿ ಇರುತ್ತೆ. ಅವರಿಗೆ ಕಣ್ಣು ಆಪ್ರೇಷನ್ ಎಲ್ಲ ಫ್ರೀ ಇರುತ್ತೆ. ಬಟ್ 1 ರೂಪಾಯಿನೂ ದುಡ್ಡು ಇರೋಲ್ಲ ಅಂತ ಹೇಳಕ್ಕೆ